ಕೊಲ್ಲಿ ರಾಷ್ಟ್ರಗಳಲ್ಲಿ ಭಯಾನಕವಾಗಿರುವಂಥ ಯುದ್ಧ ನಡೆದಿರುವ ಕಾರಣದಿಂದಾಗಿ ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ಡೀಸೆಲ್, ಪೆಟ್ರೋಲ್ ಮತ್ತು ಗ್ಯಾಸ್ಗಳ ಸರಬರಾಜು ನಿಂತು ಹೋಗುವಂಥ ದುರ್ಧರವಾಗಿರುವಂಥ ಪ್ರಸಂಗ ಬಂದಿದೆ. ಇಂಥ ಸಂದರ್ಭದಲ್ಲಿ ಇದೊಂದು ರಾಷ್ಟ್ರೀಯ ಸಮಸ್ಯೆ ಆಗಿರೋದರಿಂದ ಆಯಾ ರಾಷ್ಟ್ರದ ಪ್ರಜೆಗಳು ಆದಷ್ಟು ಡೀಸೆಲ್, ಪೆಟ್ರೋಲ್ಗಳ ಬಳಕೆಯನ್ನು ಮತ್ತು ಪೆಟ್ರೋಲಿಯಂ ಉತ್ಪಾದಿತ ವಸ್ತುಗಳನ್ನು ಬಳಕೆ ಮಾಡುವುದನ್ನು ಕಡಿಮೆ ಮಾಡಬೇಕು. ಈಗಾಗಲೇ ಪೆಟ್ರೋಲಿಯಂ ಉತ್ಪನ್ನವಾಗಿರುವಂಥ ಗ್ಯಾಸನ್ನು ಸರಬರಾಜು ಮಾಡುವುದನ್ನು ನಿಲ್ಲಿಸಿರುವುದರಿಂದ ಅನೇಕ ದೊಡ್ಡ ದೊಡ್ಡ ನಗರಗಳಲ್ಲಿ ಹೋಟೆಲ್ಗಳು ಮುಚ್ಚುವಂಥ ಒಂದು ಪರಿಸ್ಥಿತಿ ಬಂದಿದೆ. ಅದರ ಜೊತೆಗೆ ಅನೇಕ ಪಿಜಿಗಳ ಮೇಲೆ ಇದರ ದುಷ್ಪರಿಣಾಮ ಉಂಟಾಗಿದೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಅನೇಕ ಮಠ ಮಂದಿರಗಳು ನಿತ್ಯ ಉಚಿತ ದಾಸೋಹವನ್ನು ನಡೆಸ್ತಾ ಇರೋದರಿಂದ ಅಂಥ ದಾಸೋಹದ ಚಟುವಟಿಕೆಗಳಿಗೂ ಕೂಡ ಸಾಕಷ್ಟು ವ್ಯತ್ಯಯವಾಗಿರುವುದನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಇದೊಂದು ರಾಷ್ಟ್ರದ ಸಮಸ್ಯೆ ಎಂಬುದನ್ನು ಅರಿತು ಬೇಯಿಸಿದ ಪದಾರ್ಥಗಳನ್ನು ತಿನ್ನುವುದನ್ನು ಕಡಿಮೆ ಮಾಡಿ, ವಿಶೇಷವಾಗಿ ತರಕಾರಿಗಳನ್ನು, ನೆನೆ ಹಾಕಿದ ಕಾಳುಗಳನ್ನು ತಿನ್ನುವುದರ ಮೂಲಕ ಬೇಯಿಸಿದಂಥ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು. ಅದರ ಜೊತೆಗೆ ಅನಾವಶ್ಯಕವಾಗಿ ಪ್ರಯಾಣ ಮಾಡುವುದನ್ನು ಕೂಡ ನಿಲ್ಲಿಸಬೇಕು. ಯಾಕಂದರೆ ಅದರಿಂದ ಸಾಕಷ್ಟು ಡೀಸೆಲ್, ಪೆಟ್ರೋಲ್ಗಳ ಬಳಕೆ ಆಗುವುದನ್ನು ನಾವು ನೋಡ್ತೀವಿ. ಅವಶ್ಯಕತೆ ಇದ್ದರೆ ಮಾತ್ರ ವಾಹನಗಳನ್ನು ಬಳಸಬೇಕು. ಈ ರೀತಿಯಲ್ಲಿ ನಾವೆಲ್ಲರೂ ಭಾರತ ದೇಶವಾಸಿಗಳು ಕೈಗೂಡಿಸಿದರೆ ಇಂಥ ಒಂದು ಸಮಸ್ಯೆಯಿಂದ ಕಿಂಚಿತ್ತಾದರೂ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ನಮ್ಮ ದೇಶದ ವಿವಿಧ ಪಕ್ಷಗಳ ನೇತಾರರು, ರಾಜಕೀಯ ಪಕ್ಷಗಳ ಮುಖಂಡರು ಇಂಥ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿರುವಂಥದ್ದು ಬಹಳಷ್ಟು ಅವಶ್ಯ. ಅಮೇರಿಕ ಇವತ್ತು ಜಗತ್ತಿನ ಅನೇಕ ರಾಷ್ಟ್ರಗಳ ಮೇಲೆ ಪ್ರಭುತ್ವವನ್ನು ಸಾಧಿಸಬೇಕು ಅಂಥೇಳಿ ಈಗಾಗಲೇ ಮೆಕ್ಸಿಕೋ, ಗ್ರೀನ್ಲ್ಯಾಂಡ್ದಂಥ ದೇಶಗಳ ಮೇಲೆ ತನ್ನ ಪ್ರಭುತ್ವವನ್ನು ಸಾಧಿಸುತ್ತಾ ಇವತ್ತು ಈ ಒಂದು ಪೆಟ್ರೋಲಿಯಂ ಉತ್ಪಾದನೆಯನ್ನು ಮಾಡುವಂಥ ರಾಷ್ಟ್ರಗಳ ಮೇಲೂ ಕೂಡ ತನ್ನ ಪ್ರಭುತ್ವವನ್ನು ಸಾಧಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇರೋದನ್ನು ನಾವೆಲ್ಲರೂ ಗಮನಿಸ್ತಾ ಇದ್ದೇವೆ. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲ ರಾಷ್ಟ್ರಗಳ ಮುಖಂಡರು ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಮಾತುಕತೆಯನ್ನು ಪ್ರಾರಂಭಿಸಬೇಕು ಮತ್ತು ಕೊಲ್ಲಿ ಪ್ರದೇಶಗಳಲ್ಲಿ ನಡೆಯುವಂಥ ಯುದ್ಧಗಳಿಗೆ ವಿರಾಮ ಹೇಳಬೇಕು. ಯುದ್ಧಗಳಿಂದ ಯಾವುದೇ ಪ್ರಯೋಜನ ಇಲ್ಲ. ಅನೇಕ ಸಾವು ನೋವುಗಳಿಗೆ ಕಾರಣವಾಗುವಂಥ ಯುದ್ಧದಿಂದ ಯಾರೂ ಏನನ್ನು ಸಾಧಿಸಬೇಕಾಗಿಲ್ಲ. ಅನೇಕ ಅಮಾಯಕ ಮಕ್ಕಳು ಕೂಡ ಇಂಥ ಒಂದು ಯುದ್ಧದಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿರುವುದನ್ನು ಗಮನಿಸಿದಾಗ ಇದೊಂದು ಪಾಪದ ಕೆಲಸ ಅಂಥೇಳಿ ಎಲ್ಲರಿಗೂ ಸಹಜವಾಗಿ ಗಮನಕ್ಕೆ ಬರುವಂತಹದ್ದು. ಈ ಒಂದು ಹಿನ್ನೆಲೆ ರಾಷ್ಟ್ರೀಯ ಮುಖಂಡರು ಕೂಡ ಬೇಗನೆ ಮಾತುಕತೆ ನಡೆಸಿ
ಈ ಯುದ್ಧಕ್ಕೆ ಕೊನೆ ಹಾಡಬೇಕು ಅಂಥೇಳಿ ರಾಷ್ಟ್ರೀಯ ಮುಖಂಡರಲ್ಲಿ ಕೂಡ ನಾವು ಕೇಳ್ಕೊಳ್ತೇವೆ.